ಲೋಕಾಯುಕ್ತ ಕೇಸ್ನಲ್ಲಿ ತಳುಕು ಹಾಕಿಕೊಂಡ ತಿಮ್ಮಾಪುರ್ ಅವರ ಹೆಸರು ಮತ್ತೊಂದು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಲೋಕಾಯುಕ್ತದಲ್ಲಿ ಅವ್ಯವಹಾರ ಕೇಸ್ ಏನಿದೆಯಲ್ಲ, ಅಬಕಾರಿ ಇಲಾಖೆಯ ಸಚಿವ ಆರ್.ಬಿ. ತಿಮ್ಮಾಪುರ್ ತಲೆದಂಡವಾಗುತ್ತಾ? ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದಂತಹ ಕಿಂಗ್ ಪಿನ್ ನಿಂಗಪ್ಪ ಲೋಕಾಯುಕ್ತ ಶ್ರೀನಾಥ್ ಜೋಶಿಗೆ ತಿಮ್ಮಾಪುರ್ಗೆ ಪರಿಚಯವನ್ನ ಮಾಡಿಸಿದ್ದ. 5-6 ಬಾರಿ ಭೇಟಿಯನ್ನ ಮಾಡಿದ್ರು. ತಿಮ್ಮಾಪುರ್ ಅವರು ಶ್ರೀನಾಥ್ ಜೋಶಿ ಜೊತೆಗೆ ಮೀಟ್ ಮಾಡಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಆರ್.ಬಿ. ತಿಮ್ಮಾಪುರ ಹೆಸರು ಬಹಿರಂಗವಾಗಿದೆ. ನೋಡಿ, ಇಲ್ಲಿ ತನಿಖೆಯ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಹಣ ವಸೂಲಿಗೆ ಸ್ಪಷ್ಟ ಸಾಕ್ಷ್ಯ ಲಭ್ಯ ಒಂದ್ ಕಡೆ ಆಗಿದೆ. ಸಚಿವರ ಆಪ್ತ ಕಾರ್ಯದರ್ಶಿಗಳಿಗೂ ಕೂಡ ಆರೋಪಿ ಜೊತೆಗೆ ನಂಟಿರೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ತಿಮ್ಮಾಪುರ್ ಅವರು ಕೂಡ ಭೇಟಿ ಆಗಿದ್ರು 5-6 ಬಾರಿ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ತಿಮ್ಮಾಪುರ್ ಅವರ ಜೊತೆ ಮಾತುಕತೆ ಆಡಿದ್ದು ಮತ್ತೆ ಅವರನ್ನ ಭೇಟಿಯಾಗಿದ್ದು ಈ ಎಲ್ಲದರ ಕುರಿತು ಬಾಯ್ ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇದೀಗ ಆರ್.ಬಿ. ತಿಮ್ಮಾಪುರ್ ಅವರು ಯಾಕಾಗಿ ಭೇಟಿ ಮಾಡಿದ್ರು ನಿಂಗಪ್ಪನನ್ನ, ಅವ್ರಿಗೂ ಏನ್ ಕನೆಕ್ಷನ್ನು, ಯಾವ ರೀತಿಯಾಗಿ ಅವ್ಯವಹಾರಗಳು ನಡೀತಾ ಇತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. 4-5 ಬಾರಿ ಭೇಟಿ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಏನೆಲ್ಲ ಡೀಲ್ಗಳಾಯ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ್ ಅವರು ಸಚಿವರಾಗಿದ್ದಾರೆ. ಆತ ಒಬ್ಬ ಹೆಡ್ ಕಾನ್ಸ್ಟೇಬಲ್. ಆತನನ್ನ ಕೆಲಸದಿಂದ ವಜಾ ಮಾಡಿದ್ರು. ಆತನಿಗೂ ಆರ್.ಬಿ. ತಿಮ್ಮಾಪುರ್ ಅವ್ರಿಗೆ ಏನ್ ಸಂಬಂಧ, ಯಾಕೆ ಭೇಟಿ ಮಾಡಿದ್ರು, ಶ್ರೀನಾಥ್ ಜೋಶಿ ಅವರು ಯಾಕೆ ನಿಂಗಪ್ಪನನ್ನ ಭೇಟಿ ಮಾಡಿಸಿದ್ರು, ತಿಮ್ಮಾಪುರ್ ಅವರನ್ನ ಬಳಿ ಕರ್ಕೊಂಡು ಹೋಗಿ ಯಾಕೆ ಭೇಟಿ ಮಾಡಿಸಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ?